ಯಾರೇ ಒಬ್ರು ಕಾಂಪ್ರಮೈಸ್ ಆದ್ರನ್ನ ಇದು ನಡೆಯುದ. ಈಗ ಆಕಿನೂ ಹಠ ನಿಂದು ಹಠ ಅಂದ್ರೆ ನಡು ನಾವು ಗಂಡಸರು ಏನ್ ಮಾಡ್ಬೇಕು? ಯಾವಾಗ್ಲೂ ಹಾವ ಮುಂಗ್ಲಿಗತ್ತೆ ಜಗಳಾಡ್ಬಾರ್ದು ನೀವು. ಈಗ ನೀ ಕರೆಕ್ಟಾಗಿ ಮಾಡಿದ್ ನೋಡು. ಹಿಂಗ ಒಬ್ರು ಡಿಸಿಷನ್ ತಗೊಂಡ್ರೆ ನಮ್ ಜೀವನನು ಚಲೋ ಇರ್ತೈತಿ. ನಾಳೆ ನೀ ಇದನ್ನ ಉಟ್ಕೋ, ಇದು ಎಷ್ಟು ಚಂದ ಕಾಣಿಸ್ತೈತಿ ಅನ್ನೋದು ನಿನಗ ಗೊತ್ತಾಗತ್ತಿದೆ. ಆತ್ರಿ, ನೀವ್ ಹೇಳ್ದಂಗ ನಾಳೆ ನಾ ಇದ ಸೀರೆನ ಉಟ್ಕೋತೀನಿ. ನನ್ನ ಹೆಂಡತಿ ಖರೇನ ಭಾರಿ ಒಳ್ಳೆ ಆಕಿ. ಈ ಸೀರೆ ಇಷ್ಟೊಂದು ಚೆನ್ನಾಗಿದ್ಯಾ, ಆದ್ರೆ ನನ್ ಕಣ್ಗೆ ಯಾಕೆ ಚೆನ್ನಾಗಿ ಕಾಣಿಸ್ತಿಲ್ಲ? ಬಹುಶಃ ನಾನು ಸರಿಯಾಗಿ ನೋಡ್ಲಿಲ್ಲ ಅನ್ಸತ್ತೆ. ಅಲ್ಲ, ಇವಳು ನೋಡಕ್ಕೆ ಸುಮಾರಾಗಿದ್ದಾಳೆ, ಈ ಸೀರೆನಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ನಾನ್ ನೋಡಿದ್ರೆ ಇಷ್ಟು ಸುಂದರವಾಗಿದ್ದೀನಿ, ಈ ಸೀರೆನೇನಾದ್ರೂ ನಾನು ಉಟ್ಕೊಂಡ್ರೆ ಆ ಸೋಕೇಶಲ್ಲಿ ಇಟ್ಟಿರ್ತಾರಲ್ಲ ಬೊಂಬೆ ಬೊಂಬೆ ತರ ಕಾಣಿಸ್ತೀನಿ. ಹೆಂಗಾದ್ರೂ ಮಾಡಿ ಈ ಸೀರೆನ ನಾನ್ ಕಿತ್ಕೋಬೇಕಲ್ಲ. ಉಟ್ಕೊಂಡ್ಬಿಟ್ಟಿದ್ದಾಳೆ, ಉಟ್ಕೊಂಡ್ರೇನಂತೆ ಆ ಸೀರೆನ ಬಿಚ್ಚಿಸ್ಕೊಂಡು ನಾನು ಉಟ್ಕೋತೀನಿ. ಬೇಕು ಅಂದಿದ್ದನ್ನ ಪಡ್ಕೊಂಡಿರೋ ಮಗಳು ನಾನು, ಬಿಟ್ಕೊಟ್ಟಿದ್ ನನ್ನ ಜಾಯ್ಮಂದಲ್ಲೇ ಇಲ್ಲ. ಮಾಡ್ತೀನಿ ನಿನಗೆ. ರಾಜ, ಬಾ ಕಾಕುಳ್ ಬಾ. ಸ್ನಾನ ಆಗಿಲ್ಲ ನಿನ್ನ? ಯಾಕೆ ಸಪ್ಪಗಿದ್ದಿ? ರೆಡಿನೇ ಆಗಿಲ್ಲ? ನಂಗೆ ಈ ಸೀರೆ ಬೇಡ. ಯಾಕಕ್ಕ ಸೀರೆ ಕೊಡುವಾಗ ನಾ ಹೆಚ್ಚು ಕಡಿಮೆ ಮಾಡಿದಂತ ಹೇಳಿ ಬ್ಯಾಸರ ಮಾಡ್ಕೊಂಡೇನ? ನಿನ್ ಮೇಲೆ ಯಾಕೋ ಬೇಜಾರು, ನನ್ ಮೇಲೆ ನಂಗೆ ಅಸಹ್ಯ ಆಗ್ತಾ ಇದೆ. ಪಾಪ ನೀನ್ ಹೆಂಡತಿ ಬರ್ತಡೆ ಅಂತ ನೀನ್ ಎಷ್ಟೊಂದು ಇಷ್ಟಪಟ್ಟವಳಗ್ ಸೀರೆ ತಂದ್ಕೊಟ್ಟಿದ್ದೆ. ನೀನ್ ಹೆಂಡತಿಗೆ ಈ ಸೀರೆ ತುಂಬಾ ಇಷ್ಟ ಆಗಿತ್ತಲ್ವಾ? ಅವಳು ಇವತ್ತು ಈ ಸೀರೆ ಉಟ್ಕೊಂಡು ಮನೆ ತುಂಬಾ ಕಿಲಕಿಲ ಕಿಲಕಿಲ ಅಂತ ಓಡಾಡ್ಬೇಕಾಗಿತ್ತಲ್ವಾ? ಆದ್ರೆ ನಾನು ರಾಕ್ಷಸಿ, ಅವಳ ಆಸೆನೆಲ್ಲ ಕಿತ್ಕೊಂಡ್ಬಿಟ್ಟೆ. ನೀನ್ ಹೆಂಡತಿ ನೋಡಿದ್ರೆ ಅಯ್ಯೋ ಪಾಪ ಅನ್ಸತ್ತೆ. ಇಷ್ಟ ಇಲ್ದೇ ಇದ್ರು ಆ ಸ್ಯಾರಿನ ಉಟ್ಕೊಂಡು ಕಷ್ಟಪಟ್ಟು ಬರ್ತಡೇ ಮಾಡ್ಕೋತಾ ಇದ್ದಾಳೆ. ಅದ್ರಲ್ಲಿ ಅವಳಿಗಿಷ್ಟ ಆಗಿರೋ ಈ ಸೀರೆ ಉಟ್ಕೊಂಡು ನಾನ್ ಹೆಂಗೋ ಅವಳಿಗೆ ವಿಶ್ ಮಾಡ್ಲಿ? ನನ್ ಕೈಯಲ್ಲಿ ಸಾಧ್ಯ ಇಲ್ಲ ಕಣೋ, ನಾನ್ ತಪ್ಪು ಮಾಡ್ಬಿಟ್ಟೆ. ಅಕ್ಕ ಅಕ್ಕ ಸುಮ್ ಕೂಡ ಅಳ್ಬೇಡ, ಸುಮ್ ಕೂಡ. ಅಲ್ಲ, ನೀ ಎಂತಕ್ಕೆ ಅನ್ನೋದು ಇದ್ರಾಗ ಗೊತ್ತಾಗತ್ತೆ. ನೀ ಬಡ 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 ಅಂತ ಮಾತಾಡ್ಬಿಡ್ತಿ, ಆದ್ರೆ ನಿನ್ ಮನ್ಸು ಹೂ ಇದ್ದಂಗ. ಅದು ನನ್ನ ಹೆಂಡತಿಗೆ ಅರ್ಥ ಆಗಲ್ಲ. ನೀ ಏನ್ ತಿಳ್ಕೊಬೇಡ, ಸುಮ್ ಬಿಡು. ಅಕ್ಕ, ನೀ ಇಷ್ಟಪಟ್ಟಿರೋ ಸೀರೆ ನಿಂಗೆ ಸಿಕ್ತೋ ಇಲ್ಲೋ, ನೀ ಅದನ್ನ ಉಟ್ಕೊಂಡು ಖುಷಿಯಾಗಿರ. ಇಷ್ಟ ಇಲ್ಲ ಅಂದ್ರೂ ಅದನ್ನ ಉಟ್ಕೊಂಡಾಕ ಹೆಂಗೋ ಬರ್ಡೇ ಮಾಡ್ಕೊತಾಳ ಬಿಡು.
ನಾನು ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಅವಳ ಆಸೆ ನಿರಾಸೆ ಆಗೋಕೆ ನಾನು ಬಿಡಲ್ಲ ಕಣೋ. ನನ್ನಿಂದ ತಪ್ಪನ್ನ ನಾನೇ ಸರಿ ಮಾಡ್ತೀನಿ. ಅವಳು ಇಷ್ಟಪಟ್ಟರು ಈ ಸೀರೆನ ಉಟ್ಕೊಂಡು ಅವಳು ಬರ್ತ್ಡೇ ಮಾಡ್ಕೋಬೇಕು, ಹಾಗ ನಾನ್ ಮಾಡ್ತೀನಿ. ಬ್ಯಾಡ ಬಿಡಕ್ಕ, ತಿರುಗಿ ಆಕಿ ಆ ಸಾರಿ ಉಟ್ಕೊಂಡಾಳ. ಅದನ್ನ ಬಿಚ್ಚಿ ಇದನ್ನ ಉಟ್ಕೋತಾಳೆ ಬಿಡು. ನಿನಗೇನ್ ಗೊತ್ತು ಹೆಣ್ಮಕ್ಳ ಮನ್ಸು ಎಷ್ಟು ಸೂಕ್ಷ್ಮವಾಗಿರತ್ತೆ ಅಂತ. ಅವಳಿಗೆ ಇಷ್ಟ ಇಲ್ದಿರೋ ಆ ಸೀರೆ ಉಟ್ಕೊಂಡಿರೋದಕ್ಕೆ ಅವಳಿಗೆ ಮೈಯೆಲ್ಲ ಚುಚ್ಚಿದಂಗ ಆಗ್ತಿರತ್ತೆ. ಮೊದ್ಲು ಆ ಸೀರೆ ತೆಗೆದು ಈ ಸೀರೆನ ಉಟ್ಕೊಳಕ್ ಹೇಳು. ಪಾಪ ಅವಳ ಮನ್ಸಿಗೆ ನೋವು ಮಾಡ್ಕೊಂಡಿರೋದನ್ನ ನನ್ ನೋಡಕ್ ಆಗಲ್ಲ ಕಣೋ. ಅಕ್ಕ, ಆ ಕೆಲ್ಸ ನೀನೇ ಮಾಡ, ಅವಾಗ ನಿನ್ ಮನ್ಸು ಎಂತದ್ದು ಅನ್ನೋದು ಆಕಿಗೂ ಗೊತ್ತಾಗತ್ತೆ. ನೀನು ಬಾ, ಇಬ್ರು ಸೇರಿ ಆ ಕೆಲ್ಸ ಮಾಡೋಣ ಬಾ. ನಡಿ. ನಿನಗೆ ಹೇಳಿಲ್ಲ ಅಣ್ಣ ಆಗಳೆ, ಇವತ್ತು ನಿನ್ನ ಬರ್ಡೇ, ನೀ ಇಂಥ ಕೆಲಸ ಎಲ್ಲ ಮಾಡಬಾರ್ದು ಅಂತ ಹೇಳಿನಿ. ನಿಂಗೆ ಅರ್ಥನೇ ಆಗಲ್ಲ ಏನು. ಕೊಡಕ್ಕಲ್ಲ, ತಗೋ ಇದು ಇಟ್ಕೋ. ಈಗ ಈ ಕೆಲಸ ನೀವು ಉಟ್ಕೊಂಡಿಲ್ಲ, ಈ ಸೀರೆ ತೆಗಿ, ಅದನ್ನ ಬಿಚ್ಚೆ ತಗೊಂಡ್ ನಮ್ಮ ಅಕ್ಕನ ಮಕ್ಕದ ಮೇಲೆ ಹೋಗಿ ಇದನ್ನ ಉಟ್ಕೊಂಡು ಬಾ. ನೀ ಇವತ್ತು ಖುಷಿಯಾಗಿರ್ಬೇಕ. ಏನಕ್ಕ? ಅವಳ ಮಕ್ಕದ ಮೇಲೆ ಬಿಸಾಕದ್ ಬೇಡ, ಕೈ ಕೊಟ್ರೆ ಸಾಕು. ಅದು ಜೋಶ್ ಒಳಗ್ ಬಂತು, ಹಂಗೆ ಹೇಳ್ಬಿಟ್ನೆ. ಈ ಸಾರಿ ತಪ್ಪು ತಿಳ್ಕೊಬೇಡ್ನಿ. ಏನ್ ಮಕ್ಕ ನೋಡತ್ತೀಯ, ಇದನ್ನ ಬಿಚ್ಚಿ ತೆಗದ ಇದನ್ನ ಉಟ್ಕೊಂಡು ಬಾ. ಇವತ್ತು ನೀ ಖುಷಿಯಾಗಿರ್ಬೇಕು, ಇವತ್ತು ನಿನ್ ಬರ್ಡೇ. ನನಗೆ ಈ ಸೀರೆ ಬೇಡ, ಇದೇ ಇರ್ಲಿ. ಹಾಗನ್ಬೇಡ್ವೆ ಗಾಯಿ, ಈಗಾಗ್ಲೇ ನನ್ ಜೀವ ನೊಂದು ಬೆಂದು ಸೀದೋಗಿದೆ. ಅದಕ್ ನೀನ್ ಇನ್ನಷ್ಟು ತುಪ್ಪ ಸುರಿದು ಕೆಂಡ ಮಾಡ್ಬೇಡ್ವೆ. ನನಗೇನಂತ ಬುದ್ಧಿ ಇಲ್ರಿ ಚಿಗವ್ವ. ಈ ಸೀರೆ ನಿಮಗ್ ಭಾಳ ಇಷ್ಟ ಆಗೈತಲ್ಲ, ನೀವ ಉಟ್ಕೋರಿ. ಅದು ಹೇಗೆ ಉಟ್ಕೊಳ್ಳಿ ಗಾಯಿ, ನಂಗ ಆ ಸೀರೆ ನೋಡ್ತಾ ಇದ್ರೆ ಪಾಪ ಪ್ರಜ್ಞೆ ಕಾಡತ್ತೆ ಕಣೆ. ಈ ಸೀರೆ ನಿಂದಲ್ಲ ಅಂತ ಈ ಮನ್ಸು ಚುಚ್ಚಿ ಚುಚ್ಚಿ ಹೇಳತ್ತೆ ಕಣೆ. ನಿನ್ನ ಮೂತಿಗೆ ಇಂಥ ಸ್ಯಾರಿ ಬೇಕಾ ಅಂತ ಕೇಳ್ತಾ ಇದೆ ಕಣೆ. ನಿನ್ ನೋಡು, ಇಷ್ಟ ಇಲ್ದೇ ಇದ್ರು ಈ ಸೀರೆ ಉಟ್ಕೊಂಡು ತ್ಯಾಗಮಯಿ ತರ ಕಾಣ್ತಾ ಇದೆಯಾ ಕಣೆ. ನೀನ್ ಈ ಕಡೆ ಬಾರೋ. ಗಾಯತ್ರಿ ನೋಡು, ಈ ಸೀರೆನ ನೀನ್ ಉಟ್ಕೊಳ್ಳೇಬೇಕು. ನೀನ್ ಉಟ್ಕೊಳ್ಳಿಲ್ಲ ಅಂದ್ರೆ ಇವತ್ತು ನಾನು ಊಟ ತಿಂಡಿ ನೀರು ನಿದ್ರೆ ಏನು ನನಗ್ ಬೇಡ. ನಾನು ಸತ್ಯಾಗ್ರಹ ಕೂತ್ಕೊಂಡ್ಬಿಡ್ತೀನಿ. ಅಕ್ಕ, ನಿಂಗೇನು ಮಾಡ್ಬೇಡ, ನಾ ಆಕಿ ಹೇಳ್ತೇನೆ. ಅಕ್ಕ ಭಾರಿ ಒಳ್ಳೆ ಆಕೆ, ಒಂದೊಂದ್ಸಲ ಹಂಗು ಹಿಂಗು ಆಡ್ತಾಳ ಅಷ್ಟ. ನೋಡು, ನೀ ಉಟ್ಕೊಂಡ್ರು ಸ್ಯಾರಿ ಬಿಚ್ಚೆ ಈ ಸ್ಯಾರಿ ಉಟ್ಕೊಂಡ್ ಬಾ, ಹೋಗ. ಹೆಂಗಿದ್ರು ಈಗ ಈ ಸೀರೆ ಉಟ್ಕೊಂಡಿನಲ್ಲ, ಇದ ಸೀರೆ ನನಗೆ ಇಷ್ಟ ಆಗೈತಿ. ಯಾಕೆಗ ಇಷ್ಟ ಒಳ್ಳೆವಳು ಆಗ್ತಿದ್ಯಾ ನೀನು? ನೀನ್ ಒಳ್ಳೆವಳಾಗಿ ಆಗಿ ನನ್ನನ್ ಕೆಟ್ಟವಳು ಮಾಡ್ಬಿಡ್ತಾ ಇದೀಯಾ. ನನ್ಗೂ ಒಳ್ಳೆ ಬುದ್ಧಿ ಇದೆ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಒಂದ್ ಅವಕಾಶ ಕೊಡೆ. ಗಾಯತ್ರಿ, ನೀನ್ ಈ ಸೀರೆನ ಉಟ್ಕೊಳ್ಳೇಬೇಕು. ಈ ಸೀರೆ ಬಿಚ್ಚಿ ಈ ಸೀರೆ ಉಟ್ಕೊಂಬ, ಹೋಗಮ್ಮ. ನಿಂಗೆ ಹೇಳಿದ ಅರ್ಥ ಆಗ್ಬಲ್ತಾನೆ. ಆಕೆ ಅಷ್ಟು ಹೇಳ್ಕೊಳತ್ತಾಳ ಅಕ್ಕ ಪಾಪ. ಹೋಗು, ಆ ಸೀರೆ ಬಿಚ್ಚೆ ಈ ಸೀರೆ ಉಟ್ಕೊಂಡ್ ಬಾ, ಹೋಗು. ಸರಿ ಆಯ್ತು, ನೀವೇ ಹೇಳ್ದಂಗ ಆಗ್ಲಿ. ಈಗೇನ ಈ ಸೀರೆ ಬಿಚ್ಚಬೇಕಲ್ಲ, ಬಿಸ್ತೀನಿ. ಈಗ ಸಮಾಧಾನ ಆತಾಕ? ಆಯ್ತು ಕಣೋ. ಇಲ್ಲ ಅಂದಿದ್ರೆ ಆ ದೇವ್ರು ನನ್ನನ್ನ ಮೆಚ್ತಾ ಇರ್ಲಿಲ್ಲ ಕಣೋ. ಅಷ್ಟೇ ಯಾಕೆ, ನನ್ನನ್ನ ನಾನೇ ಮೆಚ್ಕೋತಿರ್ಲಿಲ್ಲ. ಈ ಪ್ರಾಬ್ಲಮ್ ಇಷ್ಟು ಈಸಿಯಾಗಿ ಸಾಲ್ವ್ ಆಕೈತೆ ಅಂತ ನಾ ಅನ್ಕೊಂಡೇ ಇರಲಿಲ್ಲ. ಎಲ್ಲದಕ್ಕೂ ದೇವ್ರು ದೊಡ್ಡವ. ಶಿವಾಯ ನಮಃ. ಬಾರ ಕೈಲೆ. ಎದಕ್ಕ? ಆ ಕೇಳಿದಂತ ನೀ ಸೀರೆ ಚೇಂಜ್ ಮಾಡ್ಬಿಟ್ಟೇನು? ವಯಸ್ನಾಗ ಅಷ್ಟ್ ದೊಡ್ಡಕ್ಕಾದ್ರೂ ಸಾರಿ ಅದು ಇದು ಅಂತ ಕೇಳಿದ್ಲಲ್ಲ, ಹಳಾಗ್ ಹೋಗ್ಲಂತ ನಾನ ಬಿಚ್ಕೊಟ್ಬಿಟ್ಟೆ. ಅಕ್ಕಿ ನಾಟಕ ಮಾಡೋದು ನೀ ಬಕ್ರ ಆದಿ ನೋಡು. ಏಯ್, ಆಕೆ ನಾಟಕ ಮಾಡಿಲ್ಲ ಅಂತ ನಿನಗೆ ಹೆಂಗ್ ಗೊತ್ತಾತ? ನಾ ಕಣ್ಣಾರೆ ನೋಡಿನಿ. ಏನ್ ನೋಡಿದ? ನಾನ್ ನೋಡಿದ್ರೆ ಇಷ್ಟು ಸುಂದರವಾಗಿದ್ದೀನಿ. ಈ ಸೀರೆನೇನಾದ್ರೂ ನಾನು ಉಟ್ಕೊಂಡ್ರೆ ಆ ಸೋಕೇಶಲ್ಲಿ ಇಟ್ಟಿರ್ತಾರಲ್ಲ ಬೊಂಬೆ ತರ ಕಾಣಿಸ್ತೀನಿ.
ಹೆಂಗಾದ್ರೂ ಮಾಡಿ ಈ ಸೀರೆನ ನಾನು ಕಿತ್ಕೋಬೇಕಲ್ಲ. ಉಟ್ಕೊಂಡ್ಬಿಟ್ಟಿದ್ದಾಳೆ, ಉಟ್ಕೊಂಡ್ರೇನಂತೆ ಆ ಸೀರೆನ ಬಿಚ್ಚಿಸ್ಕೊಂಡು ನಾನು ಉಟ್ಕೋತೀನಿ. ಬೇಕು ಅಂದಿದ್ದನ್ನ ಪಡ್ಕೊಂಡ್ರ ಮಗಳು ನಾನು, ಬಿಟ್ಕೊಟ್ಟಿದ್ನ ಜಾಯ್ಮಂದಲ್ಲೇ ಇಲ್ಲ. ಮಾಡ್ತೀನಿ ನಿನಗೆ. ಹಿಂಗ್ ಮಾಡಿಲ್ಲ ನಾಕೆ ಮಾಡ್ತೀನಿ ನೋಡಿನ. ಏನ್ ಮಾಡ್ತಾಳೋ ಏನೋ, ಬರೀ ಇದೇ ಆಯ್ತಕ್ಕಿದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಕೈಲಾದಷ್ಟು 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಹೀಗೆ ಆದಷ್ಟು ಧನ ಸಹಾಯ ಮಾಡಿದರೆ ನಮಗೆ ಇನ್ನಷ್ಟು ಕ್ವಾಲಿಟಿ ವಿಡಿಯೋಗಳನ್ನು ಮಾಡಲು ಅನುಕೂಲವಾಗುತ್ತದೆ. ಧನ್ಯವಾದಗಳು.